ಹಾಯ್ ಗೈಸ್, ದಿಸ್ ಇಸ್ ಫ್ರಮ್ ಲ್ಯಾಬ್ ಇನ್ ಕನ್ನಡ. ಸೊ ಏನು ನೋಡ್ತಾ ಇದ್ದಾರೆ ಇವತ್ತು ಫಿಮೇಲ್ ಜೆನಿಟಲ್ ಟ್ರ್ಯಾಕ್ಟ್. ಸೊ ಅದರಲ್ಲಿ 10 ಮಾರ್ಕ್ಸಿಗೆ ಮತ್ತು 5 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ಏನೇನು ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಒಂದೊಂದೊಂದರೆ. ಸೊ 10 ಮಾರ್ಕ್ಸ್ಗೆ ಗಿವೆನ್ ಅಕೌಂಟ್ ಆಫ್ ಸರ್ವೈಕಲ್ ಸೈಟಾಲಜಿ ಸ್ಕ್ರೀನಿಂಗ್ ಫಾರ್ ಮ್ಯಾಲಿಗ್ನೆಂಟ್ ಆ್ಯಂಡ್ ನಾನ್ ಮ್ಯಾಲಿಗ್ನೆಂಟ್ ಕಂಡೀಷನ್ಸ್. ಸೊ ಅದರಲ್ಲಿ ಸರ್ವೈಕಲ್ ಸೈಟಾಲಜಿ ಸ್ಕ್ರೀನಿಂಗ್ ಏನಕ್ಕೆ ಮಾಡ್ತೀವಿ ಅಂದರೆ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಆಫ್ ಎಫಾಕ್ಯುಲೇಟೆಡ್ ಸೆಲ್ಸ್ ಫ್ರಮ್ ಸರ್ವೈಕ್ಸ್ ಡಿಟೆಕ್ಟ್ ಮ್ಯಾಲಿಗ್ನೆಂಟ್ ಆ್ಯಂಡ್ ನಾನ್ ಮ್ಯಾಲಿಗ್ನೆಂಟ್ ಕಂಡೀಷನ್ಸ್. ಸೊ ಟೋಟಲಿ ಏನು ಸರ್ವೈಕಲಲ್ಲಿ ಸೆಲ್ಸ್ ಇರ್ತವೆ, ಎಪಿಥೆಲಿಯಲ್ ಸೆಲ್ಸು, ಅವ್ನು ತೆಗೆದುಬಿಟ್ಟು ಮೈಕ್ರೋಸ್ಕೋಪಿಗೆ ಹಾಕೊಂಡು ನೋಡ್ತೀವಿ. ಸೊ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಮ್ಯಾಲಿಗ್ನೆಂಟ್ ಮತ್ತು ನಾನ್ ಮ್ಯಾಲಿಗ್ನೆಂಟ್ ಕಂಡೀಷನ್ಸ್ಗೆ, ಇನ್ನು ಪ್ರೀ ಕ್ಯಾನ್ಸರಸ್ ಕಂಡೀಷನ್ಸ್, ಲೀಜನ್ಸ್ ಇವನ್ನೆಲ್ಲ ಡಿಟೆಕ್ಟ್ ಮಾಡ್ಬೋದು. ಮೋಸ್ಟ್ ಕಾಮನ್ನಾಗಿ ಬಂದುಬಿಟ್ಟು ಅದಕ್ಕೆ ಪ್ಯಾಪ್ಸ್ಮಿಯರ್ ಮಾಡ್ಕೋತೀವಿ. ಪ್ಯಾಪ್ಸ್ಮಿಯರ್ ಮಾಡೋದ್ರಿಂದ ಅರ್ಲಿ ಸರ್ವೈಕಲ್ ಇಂಟ್ರಾ ಎಪಿಥೆಲಿಯಲ್ ನಿಯೋಪ್ಲೇಷಿಯಾ ಮತ್ತು ಕಾರ್ಸಿನೋಮಾ ಆಫ್ ಸರ್ವಿಕ್ಸು ಇವನ್ನೆಲ್ಲ ಡಿಟೆಕ್ಟ್ ಮಾಡ್ಬೋದು. ಆಲ್ಸೋ ಇನ್ಫ್ಲಮೇಷನ್ನು, ಇನ್ಫೆಕ್ಷನ್ಸು, ಹಾರ್ಮೋನಲ್ ಚೇಂಜಸ್ ಏನಾದರೂ ಇದ್ರೂ ಪ್ಯಾಪ್ಸ್ಮಿಯರಲ್ಲೇ ಗೊತ್ತಾಗುತ್ತೆ ಆಲ್ಮೋಸ್ಟ್. ಸೊ ಸ್ಕ್ರೀನಿಂಗ್ ಟೆಸ್ಟ್ ಅದು ಪ್ಯಾಪ್ಸ್ಮಿಯರು. ಇನ್ನು ಇಂಡಿಕೇಷನ್ಸ್ ನೋಡಿದ್ರೆ ಸೈಟಾಲಜಿ, ಸರ್ವೈಕಲ್ ಸೈಟಾಲಜಿಗೆ ಇನ್ನೇನು ಇಂಡಿಕೇಷನ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು, ಮತ್ತು ಡಿಟೆಕ್ಷನ್ ಆಫ್ ಪ್ರೀ ಕ್ಯಾನ್ಸರಸ್ ಲೀಜನ್ ಇರ್ಬೋದು, ಇನ್ಫೆಕ್ಷನ್ಸ್ ಇರ್ಬೋದು, ಹಾರ್ಮೋನಲ್ ಸ್ಟೇಟಸ್ ಆ್ಯಂಡ್ ಫಾಲೋ ಅಪ್ ಏನಾದರೂ ಟ್ರೀಟ್ಮೆಂಟ್ ಕೊಡ್ತಿದ್ರೆ ಅಂಥ ಕಂಡೀಷನ್ಸಲ್ಲಿ ರಿಕರೆನ್ಸ್ ಚಾನ್ಸಸ್ ನೋಡೋದಕ್ಕೆ. ಇನ್ನು ಸ್ಪೆಸಿಮನ್ ಕಲೆಕ್ಷನ್ ಬಂದರೆ ಸ್ಪೆಸಿಮನ್ ಕಲೆಕ್ಷನ್ ಆಲ್ಮೋಸ್ಟ್ ನಮಗೆ ಬರೋಲ್ಲ, ಬಿಕಾಸ್ ಎಲ್ಲ ಗೈನಿಕ್ ಡಿಪಾರ್ಟ್ಮೆಂಟಲ್ಲೇ ಆಗುತ್ತೆ. ಇನ್ನು ಅದರಲ್ಲಿ ಸೈಟೋ ಬ್ರಷು ಮತ್ತು ಅರೇಸ್ ಪ್ಯಾಚ್ ಎಲ್ಲ ನಮಗೆ ಗೊತ್ತಿರಬೇಕು. ಅದು ಬಿಟ್ಟರೆ ಇನ್ನು ನೆಕ್ಸ್ಟ್ ಸ್ಮಿಯರ್ ಮೇಕಿಂಗ್. ಸ್ಮಿಯರ್ ಆದಮೇಲೆ ನೆಕ್ಸ್ಟ್ ಸ್ಲೈಡ್ನ ಫಿಕ್ಸೇಷನ್ ಮಾಡ್ಕೊಬೇಕು. ಫಿಕ್ಸೇಷನ್ ಆದಮೇಲೆ ಪ್ಯಾಪ್ ಸ್ಟೈನಿಂಗ್ ಮಾಡ್ಕೊಂಡು ನೆಕ್ಸ್ಟು ಮೈಕ್ರೋಸ್ಕೋಪಿನಲ್ಲಿ ನೋಡ್ತಕ್ಕಂಥದ್ದು. ಮೈಕ್ರೋಸ್ಕೋಪಿನಲ್ಲಿ ನೋಡಿದಾಗ ನಾರ್ಮಲ್ ಸರ್ವೈಕಲ್ ಸೈಟಾಲಜಿ ಅಂದರೆ ನಾರ್ಮಲ್ ಸೆಲ್ಸ್ ಏನೇನು ನೋಡ್ತೀವಿ ಅಂತ, ಅದರಲ್ಲಿ ಸೂಪರ್ಫಿಷಿಯಲ್ ಸ್ಕ್ವಾಮಸ್ ಸೆಲ್ಸು, ಇಂಟರ್ಮೀಡಿಯೇಟ್ ಸೆಲ್ಸು, ಪ್ಯಾರಾಬೇಸಲ್ ಸೆಲ್ಸು, ಎಂಡೋಸರ್ವೈಕಲ್ ಸೆಲ್ಸು. ಸೊ ಅದರಲ್ಲಿ ಸೂಪರ್ಫಿಷಿಯಲ್ ಸೆಲ್ಸು ಲಾರ್ಜು ಫ್ಯಾಟು ವಿತ್ ಸ್ಮಾಲ್ ನ್ಯೂಕ್ಲಿಯಸ್ ಇರುತ್ತೆ. ಇಂಟರ್ಮೀಡಿಯೇಟಲ್ಲಿ ರೌಂಡ್ ಸೆಲ್ಸ್ ಇರುತ್ತೆ ಮತ್ತು ಮಾಡ್ರೇಟ್ ಸೈಟೋಪ್ಲಾಸಮ್ ಇರುತ್ತೆ. ಪ್ಯಾರಾಬೇಸಲ್ ಸೆಲ್ಸು ಸ್ಮಾಲರ್ ಸೆಲ್ಸ್ ಇರುತ್ತೆ ವಿತ್ ಅಟ್ರೋಪಿಕ್ ಸ್ಮಿಯರ್ ಇರುತ್ತೆ. ಎಂಡೋಸರ್ವೈಕಲ್ ಸೆಲ್ಸ್ ಆದರೆ ಕಾಲ್ಮಿನಲ್ ಸೆಲ್ಸು ಅರೇಂಜ್ಡ್ ಇನ್ ಸ್ಟ್ರಿಪ್ಸ್ ಲೈಕ್ ಅನಿಕುಮ್ ಪ್ಯಾಟರ್ನ್. ಇನ್ನು ನಾನ್ ಮ್ಯಾಲಿಗ್ನೆಂಟ್ ಕಂಡೀಷನ್ಸ್ ನೋಡಿದಾದ್ರೆ ಇನ್ಫ್ಲಮೇಷನ್ ಕಂಡೀಷನ್ಸ್ ಬರ್ತವೆ. ಇನ್ನು ಇನ್ಫೆಕ್ಷನ್ ಕಂಡೀಷನ್ಸು, ಇನ್ಫ್ಲಮೇಷನಲ್ಲಿ ನ್ಯೂಟ್ರೋಫಿಲ್ ಇರುತ್ತೆ ಅಫ್ಕೋರ್ಸ್. ಅದಾದಮೇಲೆ ಡಿಜೆನ್ರೇಟೆಡ್ ಎಪಿಥೆಲಿಯಲ್ ಸೆಲ್ಸ್ ಇರುತ್ತೆ. ನೆಕ್ಸ್ಟ್ ಇನ್ನು ಇನ್ಫೆಕ್ಷಸ್ ಕಂಡೀಷನ್ಸ್ಗೆ ಬ್ಯಾಕ್ಟೀರಿಯಾ, ವೈರಲ್, ಫಂಗೈ, ಪ್ಯಾರಾಸೈಟ್ ಅಂತ ಡಿವೈಡ್ ಮಾಡ್ಕೊಂಬರಿಬೋದು. ಬ್ಯಾಕ್ಟೀರಿಯಾದಾಗಾದರೆ ಮೋಸ್ಟ್ ಕಾಮನ್ನಾಗಿ ಕಾಸ್ ಮಾಡೋದು UTI ಕಾಸ್ ಮಾಡೋ ಇದು ಈಕೋಲೆ ಇರುತ್ತೆ, ಅದು ಬರಿಬೋದು. ಇನ್ನು ವೈರಸ್ ಎಲ್ಲ ಆದರೆ ಹರ್ಪಿ ಸಿಂಪ್ಲೆಕ್ಸು ಮತ್ತು HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಬರಿಬೋದು. ನೆಕ್ಸ್ಟ್ ಇನ್ನು ಫಂಗೈಗೆ ಬಂದರೆ ಕ್ಯಾಂಡಿಡಾ ಆಲ್ಬಿಕನ್ಸು, ಪ್ಯಾರಾಸೈಟಿಗೆ ಬಂದರೆ ಟ್ರೈಕೋಮೋನಾಸ್ ವಜೈನಾಲಿಸ್ ಇಷ್ಟನ್ನು ಬರ್ಕೋಬೋದು. ಇನ್ನು ಅಟ್ರೋಪಿಕ್ ಚೇಂಜಸ್ ಕೂಡ ನಾನ್ ಮ್ಯಾಲಿಗ್ನೆಂಟ್ ಕಂಡೀಷನಲ್ಲಿ ಬರುತ್ತೆ. ಸೀನ್ ಇನ್ ಪೋಸ್ಟ್ ಮೆನೋಪ್ಯಾಸ್ಚುಯಲ್ ಇನ್ ವುಮೆನ್. ಸೊ ಅದು ಇನ್ಕ್ರೀಸ್ ಪ್ಯಾರಾಬೇಸಲ್ ಸೆಲ್ಸ್ನ ಇನ್ಕ್ರೀಸ್ ಮಾಡುತ್ತೆ. ಇನ್ನು ರಿಯಾಕ್ಟಿವ್ ಚೇಂಜಸ್ ನೋಡೋದಾದರೆ, ಸೊ ಏನಾದರೂ ನಾವು ಟ್ರೀಟ್ಮೆಂಟ್ ಕೊಟ್ಟಾದಮೇಲೆ ಅಲ್ಲಿ ಚೇಂಜಸ್ ಆದಾಗ ಎನ್ಲಾರ್ಜ್ ಆಫ್ ನ್ಯೂಕ್ಲಿಯಸ್ ಆಗ್ಬೋದು, ಪ್ರಿನಾಮಿನೆಂಟ್ ನ್ಯೂಕ್ಲಿಯರ್ ಇರ್ಬೋದು, ಪ್ರಾಮಿನೆಂಟ್. ಇನ್ನು ಇನ್ಕ್ರೀಸ್ಡ್ ಸೈಟೋಪ್ಲಾಸಮ್ ಇನ್ಕ್ರೀಸ್ ಆಗಿರ್ಬೋದು. ನೆಕ್ಸ್ಟು ಮ್ಯಾಲಿಗ್ನೆಂಟ್ ಲೀಜನ್ಸ್ ನೋಡೋದಾದರೆ, ಸೊ ಅದರಲ್ಲಿ ಪ್ರೀ ಮ್ಯಾಲಿಗ್ನೆಂಟ್ ಲೀಜನ್ಸಲ್ಲಿ ಸರ್ವೈಕಲ್ ಇಂಟ್ರಾ ಎಪಿಥೆಲಿಯಲ್ ನಿಯೋಪ್ಲೇಷಿಯಾ ಅಂತ ಬರುತ್ತೆ, ಅದೇನು ಅಷ್ಟೊಂದು ಇರಲ್ಲ. ನೆಕ್ಸ್ಟ್ ಇನ್ನು ಬೆಥೆಡ್ ಸಿಸ್ಟಮಲ್ಲಿ ಇನ್ನೊಂದು ಬರುತ್ತೆ, ಲೋ ಗ್ರೇಡ್ ಸ್ಕ್ವಾಮಸ್ ಇಂಟ್ರಾ ಎಪಿಥೆಲಿಯಲ್ ಲೀಜನ್ಸು ಮತ್ತು ಹೈ ಗ್ರೇಡ್ ಸ್ಕ್ವಾಮಸ್ ಇಂಟ್ರಾ ಎಪಿಥೆಲಿಯಲ್ ಲೀಜನ್ಸ್ ಅಂತೇಳಿ. ಸೊ ಇವೆರಡು ಮೆನ್ಷನ್ ಮಾಡಿದ್ರೆ ಸಾಕು ಪ್ರೀ ಮ್ಯಾಲಿಗ್ನೆಂಟ್ ರೀಜನ್ಗೆ. ಇನ್ನು ಮ್ಯಾಲಿಗ್ನೆಂಟ್ ಕಂಡೀಷನ್ಸ್ ನೋಡೋದಾದರೆ ಕಾರ್ಸಿನೋಮಾ ಆಫ್ ಸರ್ವಿಕ್ಸ್ ಬರುತ್ತೆ. ಸೊ ಮೋಸ್ಟ್ ಕಾಮನ್ನಾಗಿ ಯಾವುದ್ಯಾವ್ದು ಬರುತ್ತೆ ಅಂದರೆ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಬರ್ಬೋದು, ಅಡಿನೋ ಕಾರ್ಸಿನೋಮಾ, ಸ್ಮಾಲ್ ಸೆಲ್ ಕಾರ್ಸಿನೋಮಾ, ಪೂರ್ಲಿ ಡಿಫ್ರೆನ್ಷಿಯೇಟ್ ಕಾರ್ಸಿನೋಮಾ ಅಂತೇಳಿ. ಸೊ ಏನಿದ್ದಾವೆ ಇವೊಂದು 4 ಟೈಪ್ ಬರ್ತವೆ. ಸೊ ಇದು ಕ್ವಶನ್ 3 ಮಾರ್ಕ್ಸಿಗೆ ಕೂಡ ಕೇಳಿದ್ದಾನೆ, ಸೊ ನೀಟಾಗಿ ನೋಡ್ಕೊಳ್ಳಿ. ಇನ್ನು ಸೈಟಾಲಜಿಕಲ್ ಫೀಚರ್ಸ್ ನೋಡಿದರೆ ಮಾರ್ಕ್ಡ್ ನ್ಯೂಕ್ಲಿಯರ್ ಎನ್ಲಾರ್ಜ್ಮೆಂಟ್ ಇರ್ಬೋದು, ಹೈಪರ್ ಕ್ರೊಮ್ಯಾಟಿಕ್ ನ್ಯೂಕ್ಲಿಯರ್ ಇರ್ಬೋದು, ಇಂಟ್ರಾಸೆಲ್ಯುಲರ್ ಮೆಂಬ್ರೇನು, ಹೈಪರ್ ಕ್ರೊಮೇಷಿಯಾ, ಇರ್ರೆಗ್ಯುಲರ್ ನ್ಯೂಕ್ಲಿಯರ್ ಮೆಂಬ್ರೇನು, ಇನ್ಕ್ರೀಸ್ಡ್ ನ್ಯೂಕ್ಲಿಯರ್ ಸೈಟೋಪ್ಲಾಸ್ಮಿಕ್ ರೇಷಿಯೋ, ಅಬ್ನಾರ್ಮಲ್ ಮೈಕೋಟಿಕ್ ಫಿಗರ್ಸು, ಟ್ಯೂಮರ್ ಡೆಥಿಯಾಸಿಸ್ ಅಂದರೆ ನೆಕ್ರೋಸಿಸ್. ಸೊ ಟೋಟಲಿ ನ್ಯೂಕ್ಲಿಯಸ್ ಎನ್ಲಾರ್ಜ್ಮೆಂಟ್, ನ್ಯೂಕ್ಲಿಯರ್ ದಪ್ಪ ಆಗುತ್ತೆ. ಕ್ರೊಮ್ಯಾಟಿಕ್ ಅಂದರೆ ಮೀನ್ಸ್ ನ್ಯೂಕ್ಲಿಯರ್ ಕಲರ್ ಜಾಸ್ತಿ ಆಗುತ್ತೆ. ಇರ್ರೆಗ್ಯುಲರ್ ನ್ಯೂಕ್ಲಿಯರ್ ಮೆಂಬ್ರೇನ್ ಏನಿರುತ್ತೆ ನ್ಯೂಕ್ಲಿಯರ್ ಮೆಂಬ್ರೇನು ಅದು ಅಫ್ಕೋರ್ಸು ಇರ್ರೆಗ್ಯುಲರ್ ಆಗಿರುತ್ತೆ, ನಾರ್ಮಲ್ ಆಗಿರೋದಂಗೆ ಇರಲ್ಲ ರೌಂಡಲ್ಲಿ. ಇನ್ನು ಹೈಪರ್ ಕ್ರೊಮ್ಯಾಟಿಕ್ ನ್ಯೂಕ್ಲಿಯರ್, ಇರ್ರೆಗ್ಯುಲರ್ ಮೆಂಬ್ರೇನು ಇವೆಲ್ಲ ಮೋಸ್ಟ್ ಕಾಮನ್. ಸೊ ಅಷ್ಟು. ಇನ್ನು ಅಡ್ವಾಂಟೇಜಸ್ಸು, ಅರ್ಲಿ ಡಿಟೆಕ್ಷನ್ ಆಫ್ ಸರ್ವೈಕಲ್ ಕ್ಯಾನ್ಸರು, ನಾನ್ ಇನ್ವೆಸಿವ್ ಮೆಥಡ್ಸು, ಸಿಂಪಲ್, ಕಾಸ್ಟ್ ಎಫೆಕ್ಟಿವು. ಲಿಮಿಟೇಷನ್ ಬಂದುಬಿಟ್ಟು ಗುಡ್ ಮೈಕ್ರೋಸ್ಕೋಪ್ ಇರಬೇಕು, ಸ್ಯಾಂಪಲ್ ಎರರ್ಸ್ ಅವಾಯ್ಡ್ ಮಾಡಬೇಕು, ಸ್ಟೈನಿಂಗ್ ಪ್ರೊಸೆಸ್ ನೀಟಾಗಿ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು 5 ಮಾರ್ಕ್ಸ್ಗೆ ಸೈಟಾಲಜಿ ಆಫ್ ಮಯೋಮೆಟ್ರಿಯಮ್. ಮಯೋಮೆಟ್ರಿಯಮ್ ಅಂತೇಳಿ 5 ಮಾರ್ಕ್ಸ್ಗೆ ಅಷ್ಟೇ ಕ್ವಶನ್ಸು. ಸೊ ಏನಂದರೆ ಇಟ್ಸ್ ಎ ಮಿಡಲ್ ಲೇಯರ್ ಆಫ್ ದಿ ಯೂಟ್ರಸ್. ಸೊ ಏನಿದೆ ಯೂಟ್ರಸ್ ಅನ್ನೋದು ಪಾರ್ಟ್ ಆಫ್ ದಿ ಇಂಟರ್ನಲ್ ಪಾರ್ಟ್ ಆಫ್ ದಿ ಫಿಮೇಲ್ ಜೆನಿಟಲ್ ಟ್ರ್ಯಾಕ್ಟ್. ಸೊ ಅದರಲ್ಲಿ 3 ಲೇಯರ್ ಬರುತ್ತೆ, ಎಂಡೋಮೆಟ್ರಿಯಮ್, ಮಯೋಮೆಟ್ರಿಯಮ್, ಪೆರಿಮೆಟ್ರಿಯಮ್. ಸೊ ಆ 3 ಲೇಯರಲ್ಲಿ ಮಯೋಮೆಟ್ರಿಯಮ್ಮು ಮಿಡಲಲ್ಲಿರುತ್ತೆ, ಮಿಡಲ್ ಲೇಯರು ಮತ್ತು ಥಿಕ್ಕೆಸ್ಟ್ ಲೇಯರ್ ಆಗಿರುತ್ತೆ, ಸ್ಮೂತ್ ಮಸಲ್ಸಿಂದ ಕನ್ಸಿಸ್ಟ್ ಆಗಿರುತ್ತೆ.
ಇನ್ನು ಫಂಕ್ಷನ್ಸ್ ನೋಡಿದ್ರೆ ಕಾಂಟ್ರಾಕ್ಷನ್ ಡ್ಯೂರಿಂಗ್ ಮೆನ್ಶುರೇಷನಲ್ಲಿ ಕಾಂಟ್ರಾಕ್ಷನ್ಗೆ ಹೆಲ್ಪ್ ಮಾಡುತ್ತೆ, ಎಲ್ಪ್ಸ್ ಇನ್ ಚೈಲ್ಡ್ ಬರ್ತ್ಗೆ ಹೆಲ್ಪ್ ಮಾಡುತ್ತೆ, ಮತ್ತು ಯುಟ್ರೈನ್ ಟ್ಯೂರ್ ಮೇಂಟೈನ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ. ಇನ್ನು ಯಾವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ. ನೆಕ್ಸ್ಟು ನಾರ್ಮಲ್ ಸೈಟಾಲಜಿ ಆಫ್ ಮಯೋಮೆಟ್ರಿಯಮ್ ನೋಡಿದರೆ ಸ್ಮೂತ್ ಸೆಲ್ಸಿಂದ ಅರೇಂಜ್ಡ್ ಆಗಿರುತ್ತೆ ಬಂಡಲ್ಸಲ್ಲೇ. ನೆಕ್ಸ್ಟು ಸೈಟಾಲಜಿಕಲ್ ಫೀಚರ್ಸು ಸ್ಪಿಂಡಲ್ ಶೇಪ್ ಇರುತ್ತೆ ಚೂಪುಗೆ. ನೆಕ್ಸ್ಟ್ ಎಲಾಂಗೇಟೆಡ್ ಸಿಗಾರ್ ಶೇಪ್ಡ್ ಬಂಡಲ್ಸ್. ಸೊ ನೆಕ್ಸ್ಟ್ ಯೂಸೋನೋಫಿಲಿಕ್ ಸೈಟೋಪ್ಲಾಸಮ್ ಇರುತ್ತೆ. ಯೂಸೋನೋಫಿಲ್ ಯಾವ ಥರ ಇರುತ್ತೋ ಕಲರ್ಸು ಆ ಥರ ಸೈಟೋಪ್ಲಾಸಮಿಕ್ ಎಲ್ಲ ಇರುತ್ತೆ. ನೆಕ್ಸ್ಟ್ ಇನ್ನು ಸೆಲ್ಸ್ ಅರೇಂಜ್ಡ್ ಇನ್ ಬಂಡಲ್ಸು, ಯೂನಿಫಾರ್ಮ್ ಸೆಲ್ ಸೈಜು, ಮಿನಿಮಲ್ ನ್ಯೂಕ್ಲಿಯರ್ ಅಟೆಪಿಯಾ. ಸೊ ಇಷ್ಟಿರುತ್ತೆ. ಇನ್ನು ನಾನ್ ಮ್ಯಾಲಿಗ್ನೆಂಟ್ ಕಂಡೀಷನ್ಸ್ ನೋಡಿದಾದ್ರೆ 2 ಕಂಡೀಷನ್ಸ್ ಬರುತ್ತೆ ಮೋಸ್ಟ್ ಇಂಪಾರ್ಟೆಂಟಾಗಿ. ಒಂದು ಕಂಡೀಷನ್ ಬಂದುಬಿಟ್ಟು ಲಿಯೋಮಯೋಮಾ ಅಂತೇಳಿ, ಅದು ಫೈಬ್ರಾಯ್ಡು, ಮೋಸ್ಟ್ ಕಾಮನ್ ಬಿನೈನ್ ಕಂಡೀಷನ್ಸ್ ಇದು. ಇನ್ನೊಂದು ಅಡಿನೋಮೈಕೋಸಿಸ್ ಅಂತೇಳಿ. ಸೊ ಅದರಲ್ಲಿ ಲಿಯೋಮಯೋಮದಲ್ಲಿ ಸೈಟಾಲಜಿಕಲ್ ಫೀಚರ್ಸು ಯೂನಿಫಾರ್ಮ್ ಸ್ಪಿಂಡಲ್ ಶೇಪು ಇರುತ್ತೆ. ಇನ್ನು ಮಿನಿಮಲ್ ನ್ಯೂಕ್ಲಿಯರ್ ಎಟಿಪಿಯಾ ಇರುತ್ತೆ. ಸೆಲ್ಸು ಎಲ್ಲ ಬಂಡಲ್ಸ್ ಎಲ್ಲ ಅರೇಂಜ್ ಆಗಿರುತ್ತೆ. ರೇರಾಗಿ ಮೈಕೋಟಿಕ್ ಫಿಗರ್ಸ್ ನೋಡ್ತೀವಿ. ನೆಕ್ಸ್ಟ್ ಇನ್ನು ಅಡಿನೋಮೈಕೋಸಿಸಲ್ಲಿ ಎಂಡೋಮೆಟ್ರಿಯಲ್ ಗ್ಲ್ಯಾಂಡ್ಸು ಮತ್ತು ಸ್ಟ್ರೋಮಾ ಪ್ರೆಸೆಂಟ್ ಇರುತ್ತೆ. ಸೊ ಅಡಿನೋಮೈಕೋಸಿಸಲ್ಲಿ ಅದರಲ್ಲಿ ಗ್ಲ್ಯಾಂಡ್ಸ್ ಯಾವುದು ಇರೋಲ್ಲ ಲಿಯೋಮೈಕೋಸಿಸಲ್ಲಿ. ಅಡಿನೋಮೈಕೋಸಿಸಲ್ಲಿ ಎಂಡೋಮೆಟ್ರಿಯಲ್ ಗ್ಲ್ಯಾಂಡ್ಸು ಮತ್ತು ಸ್ಟ್ರೋಮಾ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ಎನ್ಲಾರ್ಜ್ಮೆಂಟ್ ಆಫ್ ಯೂಟ್ರಸ್. ಸೈಟಾಲಜಿಕಲ್ ಫೀಚರ್ಸಲ್ಲಿ ಯೂಟ್ರಸ್ ಎನ್ಲಾರ್ಜ್ಮೆಂಟ್ ಆಗಿರುತ್ತೆ. ಪೇನ್ಫುಲ್ ಡ್ಯೂರಿಂಗ್ ಮೆನ್ಶುರೇಷನ್ ಆ್ಯಂಡ್ ಹೆವಿ ಬ್ಲೀಡಿಂಗ್ ಆಗ್ಬೋದು. ಇನ್ನು ಮ್ಯಾಲಿಗ್ನೆಂಟ್ ಕಂಡೀಷನ್ಸು ಮಯೋಮೆಟ್ರಿಯಮಲ್ಲಿ ಒಂದೇ ಬರೋದು, ಸೊ ಮೋಸ್ಟ್ ಇಂಪಾರ್ಟೆಂಟು. ಅದರಲ್ಲಿ ಲಿಯೋಮಯೋ ಸ್ಯಾಕ್ರೋಮಾ ಅಂತೇಳಿ. ಸೊ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಆಫ್ ಸ್ಮೂತ್ ಮಸಲ್ಸ್ ಆಫ್ ದಿ ಯೂಟ್ರಸ್. ಮ್ಯಾಲಿಗ್ನೆಂಟ್ ಟ್ಯೂಮರ್ಸು ಸ್ಮೂತ್ ಮಸಲ್ಸಾಗಿ ಆಗುತ್ತೆ. ಇನ್ನು ಸೈಟಾಲಜಿಕಲ್ ಫೀಚರ್ಸ್ ನೋಡಿದ್ರೆ ಮಾರ್ಕ್ಡ್ಲಿ ಸೆಲ್ಯುಲರ್ ಪ್ಲಿಯೋಮಾರ್ಪಿಸಮ್. ಸೊ ಏನಿರುತ್ತೆ ಸೆಲ್ಯುಲರು ಅದರದ್ದು ಒಂಥರ ಒಂದು ಸೆಲ್ ಒಂಥರ, ಇನ್ನೊಂದು ಸೆಲ್ ಇನ್ನೊಂದು ಥರ. ಸೊ ಡಿಫ್ರೆನ್ಸ್ ಮಾಡೋಕ್ಕಾಗಲ್ಲ, ಆ ಥರ ಇರುತ್ತೆ. ಇನ್ನು ಹೈಪರ್ ಕ್ರೊಮ್ಯಾಟಿಕ್ ನ್ಯೂಕ್ಲಿಯೈ. ಸೊ ನ್ಯೂಕ್ಲಿಯೈದು ಕಲರ್ ಜಾಸ್ತಿ ಇರುತ್ತೆ. ಏನು ಸ್ಟೈನ್ ಮಾಡ್ತೀವಿ ಅವಾಗ. ಇನ್ಕ್ರೀಸ್ಡ್ ನ್ಯೂಕ್ಲಿಯರ್ ಆ್ಯಂಡ್ ಸೈಟೋಪ್ಲಾಸ್ಮಿಕ್ ರೇಷಿಯೋ, ಇನ್ಕ್ರೀಸ್ಡ್ ಎನ್ ಸಿ ರೇಷಿಯೋ ಅಂತಲೂ ಕರೀತಾರೆ. ಇನ್ನು ನ್ಯೂಮರಸ್ ಮೈಕೋಟಿಕ್ ಫಿಗರ್ಸು. ಟ್ಯೂಮರ್ ಸೆಲ್ಸ್ ಮೇ ಬಿ ಅಪಿಯರ್ ಇರ್ರೆಗ್ಯುಲರ್ ಏಟಿಪಿಕಲ್. ಏರಿಯಾಸ್ ಆಫ್ ನೆಕ್ರೋಸಿಸ್ ಮೇ ಬಿ ಪ್ರೆಸೆಂಟ್. ಕೆಲವೊಂದು ಕಡೆ ಸೆಲ್ಸು ನೆಕ್ರೋಸಿಸ್ ಅಂದರೆ ಡೆತ್ ಆಗಿರೋ ಸೆಲ್ಸ್ ಕೂಡ ನೋಡ್ತೀವಿ ಬ್ಯಾಕ್ಗ್ರೌಂಡಲ್ಲಿ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಸೈಟಾಲಜಿ ಆಫ್ ಎಂಡೋಮೆಟ್ರಿಯಮ್ ಅಂತೇಳಿ. ಸೊ ಎಂಡೋಮೆಟ್ರಿಯಮ್ ಕೂಡ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಆಫ್ ಎಪಿಕ್ಲೇಟೆಡ್ ಆಸ್ಪಿರೇಟ್ ಎಂಡೋಮೆಟ್ರಿಯಲ್ ಸೆಲ್ಸ್ ಒಬ್ಟೈನ್ ಫ್ರಮ್ ದ ಯುಟ್ರೈನ್ ಕ್ಯಾವಿಟಿ. ಸೊ ಏನು ಯುಟ್ರೈನ್ ಕ್ಯಾವಿಟಿಯಿಂದ ನಾವು ಸ್ಯಾಂಪಲ್ ತೊಗೊಂಡು ಆ ಸ್ಯಾಂಪಲಲ್ಲಿ ನಾವು ಸ್ಮಿಯರ್ ಮಾಡ್ಕೊಂಡು ಮೈಕ್ರೋಸ್ಕೋಪಿನಲ್ಲಿ ಎಕ್ಸಾಮ್ ಮಾಡ್ತೀವಲ್ಲ, ಸೊ ಅದು ಮ್ಯಾಲಿಗ್ನೆಂಟು, ಬಿನೈನು, ನಾನ್ ಮ್ಯಾಲಿಗ್ನೆಂಟ್ ಕಂಡೀಷನ್ಸ್ ಎಲ್ಲ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಮಾಡ್ತೀವಿ. ಸೊ ಅದು ಎಂಡೋಮೆಟ್ರಿಯಮಲ್ಲಿ ಮಾಡ್ತೀವಿ. ಇನ್ನು ಇಂಡಿಕೇಷನ್ಸ್ ನೋಡಿದ್ರೆ ಅಬ್ನಾರ್ಮಲ್ ಯುಟ್ರೈನ್ ಬ್ಲೀಡಿಂಗು, ಪೋಸ್ಟ್ ಮೆನ್ಶುರಲ್ ಬ್ಲೀಡಿಂಗು, ಸಸ್ಪೆಕ್ಟೆಡ್ ಎಂಡೋಮೆಟ್ರಿಯಲ್ ಕಾರ್ಸಿನೋಮಾ, ಹಾರ್ಮೋನಲ್ ಸ್ಟೇಟಸ್ ಅಸೆಸ್ಮೆಂಟು, ಸ್ಕ್ರೀನಿಂಗ್ ಆಫ್ ಪ್ರೀ ಮ್ಯಾಲಿಗ್ನೆಂಟ್ ಲೀಷನ್ಸ್, ಇವೆಲ್ಲ ಇದರಲ್ಲಿ ಇಂಡಿಕೇಷನ್ಸಲ್ಲಿ ನೋಡ್ತೀವಿ. ನೆಕ್ಸ್ಟು ಸ್ಯಾಂಪ್ಲಿಂಗ್. ಯಾವ ಥರ ಸ್ಯಾಂಪ್ಲಿಂಗ್ ತೊಗೋತೀವಿ, ಅದು ಬ್ರಷಲ್ಲಿ ತೊಗೋತೀವಿ. ಸೇಮ್ ಆ್ಯಸ್ ಇಟ್ ಈಸ್ ಸ್ಮಿಯರ್ ಮಾಡ್ತಾರೆ. ಸ್ಮಿಯರ್ ಫಿಕ್ಸೇಷನ್, ಅದಾದ್ಮೇಲೆ ಸ್ಟೈನಿಂಗ್ ಆದಮೇಲೆ ಮೈಕ್ರೋಸ್ಕೋಪಿ. ಸೇಮ್ ಆ್ಯಸ್ ಇಟ್ ಈಸ್ ನಾವು ಇದರಲ್ಲಿ ಮಾಡ್ತೀವಲ್ಲ ಸರ್ವೈಕಲಲ್ಲಿ, ಅದೇ ಥರನೇ ಇದನ್ನು. ನೆಕ್ಸ್ಟು ಇದರಲ್ಲಿ 2 ಫೇಸಸ್ ಬರ್ತವೆ ಅಕಾರ್ಡಿಂಗ್ ಟು ಮೆನ್ಶುರಲ್ ಸೈಕಲಲ್ಲಿ. ಇದರಲ್ಲಿ 4 ಫೇಸಸ್ಸು. ಒಂದು ಪ್ರೊಲಿಫರೇಟಿವ್ ಫೇಸು, ಸೆಕ್ರೇಟರಿ ಫೇಸು, ಮೆನ್ಶುರಲ್ ಫೇಸು, ಪೋಸ್ಟ್ ಮೆನ್ಶುರಲ್ ಫೇಸ್ ಅಂತೇಳಿ. ಸೊ ಅದರಲ್ಲಿ ಪ್ರೊಲಿಫರೇಟಿವ್ ಫೇಸ್ ಫಸ್ಟ್ ಬರುತ್ತೆ. ಅದು ಮೇಜರಾಗಿ ಮೋನೋಲೇಯರು ಶೀಟ್ಸ್, ಟ್ಯೂಬ್ಯುಲರ್ ಕ್ಲಸ್ಟರ್ಸು, ಯೂನಿಫಾರ್ಮ್ ಸೆಲ್ಸ್ ಇರುತ್ತೆ. ಸೊ ಯೂನಿಫಾರ್ಮ್ ಸೆಲ್ಸ್ ಇರುತ್ತೆ, ಟೈಟ್ಲಿ ಅರೇಂಜ್ಡ್ ಆಗಿರುತ್ತೆ ಸೆಲ್ಸು ಕ್ಲಸ್ಟರ್ಸಲ್ಲಿ. ರೌಂಡ್ ಮತ್ತು ಓವಲ್ಲು, ಫೈನ್ ಕ್ರೊಮ್ಯಾಟಿನು, ಸ್ಮಾಲ್ ನ್ಯೂಕ್ಲಿಯೋಗೆ ಇರುತ್ತೆ. ಸೊ ಇಷ್ಟು ಅಂದರೆ ಪ್ರೊಲಿಫರೇಟಿವ್ ಫೇಸು. ನೆಕ್ಸ್ಟು ಸೆಕ್ರೇಟರಿ ಫೇಸು. ಸೆಕ್ರೇಟರಿ ಫೇಸಲ್ಲಿ ಲಾರ್ಜ್ ಸೆಲ್ ಇರುತ್ತೆ, ಸೈಟೋಪ್ಲಾಸ್ಮಿಕ್ ವ್ಯಾಕ್ಯೂಲ್ಸ್ ಇರುತ್ತೆ. ಸೆಕ್ರೇಟರಿ ಚೇಂಜಸ್ ಆಗುತ್ತೆ, ಅಂದರೆ ಏನು ಸೆಕ್ರೇಷನ್ ಆಗ್ತಿರುತ್ತೆ ಅದು ಚೇಂಜಸ್ ಆಗುತ್ತೆ. ನ್ಯೂಕ್ಲಿಯಸ್ಸು ರೌಂಡು ಮತ್ತು ಸ್ಲೈಟ್ಲಿ ಎನ್ಲಾರ್ಜ್ಮೆಂಟು. ನೆಕ್ಸ್ಟು ಸೆಲ್ಸು ಲೂಸ್ಲಿ ಅರೇಂಜ್ಡ್ ಆಗಿರುತ್ತೆ ಇದರಲ್ಲಿ, ಅಷ್ಟೇ. ಸೊ ಇಷ್ಟು ಏನಿದೆ ನಾರ್ಮಲ್ಗೆ ಆಯಿತು. ಇನ್ನು ನಾನ್ ಮ್ಯಾಲಿಗ್ನೆಂಟ್ ಲೀಷನ್ಸ್ ನೋಡಿದ್ರೆ ಒಂದನೇದು ಅಟ್ರೋಪಿಕ್ ಎಂಡೋಮೆಟ್ರಿಯಮ್ ಬರುತ್ತೆ, ಸೀನ್ ಇನ್ ಪೋಸ್ಟ್ ಮ್ಯಾನುಫ್ಯಾಕ್ಚುಲೋಮನ್. ಸೊ ಪೋಸ್ಟ್ ಮ್ಯಾನುಫ್ಯಾಕ್ಚುಲೋಮನಲ್ಲಿ ನೋಡ್ತೀವಿ. ಸೈಟಾಲಜಿ ಫೀಚರ್ಸ್ ನೋಡೋದಾದರೆ ಸ್ಮಾಲ್ ಆ್ಯಂಡ್ ಸ್ಪೇರ್ಸ್ ಆ್ಯಂಡ್ ಸ್ಕ್ಯಾಂಟಿ ಸೈಟೋಪ್ಲಾಸಮ್ ಇರುತ್ತೆ. ನೆಕ್ಸ್ಟು ಹೈಪರ್ ಕ್ರೊಮ್ಯಾಟಿಕ್ ನ್ಯೂಕ್ಲಿಯೋಲೈ, ಇನ್ಫ್ಲಮೇಟರಿ ಸೆಲ್ಸ್ ಪ್ರೆಸೆನ್ಸ್ ಇರ್ತವೆ, ಡಿಜನರೇಟಿವ್ ಡೆಬ್ರಿಸ್. ಸೊ ಬ್ಯಾಕ್ಗ್ರೌಂಡ್ಸಲ್ಲಿ ಎಲ್ಲ ಡೆಬ್ರಿಸ್ ಇರುತ್ತೆ. ಡೆಬ್ರಿಸ್ ಅಂದರೆ ಕಸ ಕಡ್ಡಿ. ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಷಿಯಾ, ಎಕ್ಸೆಸಿವ್ ಆಫ್ ಪ್ರೊಲಿಫರೇಷನ್ ಆಫ್ ಎಂಡೋಮೆಟ್ರಿಯಲ್ ಗ್ಲ್ಯಾಂಡ್ಸ್. ಸೊ ಏನಿರುತ್ತೆ ಎಂಡೋಮೆಟ್ರಿಯಲ್ ಗ್ಲ್ಯಾಂಡ್ಸ್ ಎಲ್ಲ ಪ್ರೆಸೆಂಟ್ ಇರುತ್ತೆ. ನಾರ್ಮಲಲ್ಲಿ ಗ್ಲ್ಯಾಂಡ್ಸ್ ಯಾವುದು ಇಲ್ಲಿ ಎಂಡೋಮೆಟ್ರಿಯಲ್ ಪ್ರೆಸೆಂಟ್ ಇರಲ್ಲ, ಗ್ಲ್ಯಾಂಡ್ಸ್ ಎಲ್ಲ ಬೇರೆ ಕಡೆ ಪ್ರೆಸೆಂಟ್ ಇರುತ್ತೆ. ಹಂಗಾಗಿ ಇಲ್ಲಿ ಹೈಪರ್ಪ್ಲೇಷಿಯಾದಲ್ಲಿ ಇಲ್ಲೂ ಪ್ರೆಸೆಂಟ್ ಇರುತ್ತೆ. ಸೊ ಇನ್ಕ್ರೀಸ್ಡ್ ಸೆಲ್ಯುಲಾರಿಟಿ, ಕ್ರೌಂಡ್ ಗ್ರ್ಯಾಂಡುಲಾರ್ ಕ್ಲಸ್ಟರ್ಸ್ ಎಲ್ಲ ಒಂದೇ ಕಡೆ ಕ್ರೌಡ್ ಆಗಿರುತ್ತೆ ಕ್ಲಸ್ಟರ್ಸಲ್ಲಿ.
ಇನ್ನು ಎನ್ಲಾರ್ಜ್ಮೆಂಟ್ ಆಫ್ ನ್ಯೂಕ್ಲಿಯರ್, ಮೈಲ್ಡ್ ನ್ಯೂಕ್ಲಿಯರ್ ATPಯ ಇನ್ನು ಅಷ್ಟು ಆಗಿದೆ. ನೆಕ್ಸ್ಟ್ ಫಾಲ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು. ಸೊ ಇನ್ನು ಮ್ಯಾಲಿಗ್ನೆಂಟ್ ಕಂಡೀಷನ್ಸಲ್ಲಿ ಎಂಡೋಮೆಟ್ರಿಯಲ್ ಕಾರ್ಸಿನೋಮಾ. ಸೊ ಮೋಸ್ಟ್ ಕಾಮನ್ನಾಗಿ ಇದೊಂದೇ ಕಾರ್ಸಿನೋಮಾ ಕಾಣಿಸೋದು ಇದರಲ್ಲಿ. ಸೊ ಅದನ್ನು ಬಿಟ್ಟರೆ ನಡಿನೋ ಕಾರ್ಸಿನೋಮಾ, ಸೀರಸ್ ಕಾರ್ಸಿನೋಮಾ, ಕ್ಲಿಯರ್ ಸೆಲ್ಸ್ ಕಾರ್ಸಿನೋಮಾ ಕೂಡ ನೋಡ್ಬೋದು ಎಂಡೋಮೆಟ್ರಿಯಲ್ ಕಾರ್ಸಿನೋಮಾದಲ್ಲಿ. ಇನ್ನು ಕ್ಲಿನಿಕಲ್ ಫೀಚರ್ಸ್ ಆಫ್ ಎಂಡೋಮೆಟ್ರಿಯಲ್ ಕಾರ್ಸಿನೋಮಾ ನೋಡೋದಾದರೆ ಐ ಸೆಲ್ಯುಲಾರಿಟಿ, ಸೆಲ್ಯುಲರು ಎಲ್ಲ ಇದು ಜಾಸ್ತಿ ಇರುತ್ತೆ, ಸೆಲ್ಸ್ ಜಾಸ್ತಿ ಆಗ್ತಿರ್ತವೆ ಅಂತೇಳಿ. ನೆಕ್ಸ್ಟ್ ಡಿಆರ್ಗನೈಸ್ಡ್ ಕ್ಲಸ್ಟರ್ಸ್ ಎಲ್ಲ ಅದಕ್ಕೆ ಹೆಂಗೆ ಬೇಕು ಹಂಗೆ ಆರ್ಗನೈಸ್ ಆಗಿರ್ತವೆ. ನಾರ್ಮಲಾಗಿ ಆರ್ಗನೈಸ್ ಆಗಿ ಹೆಂಗಿರಬೇಕು ನಾರ್ಮಲಾಗಿ ಆ ಥರ ಇರೋದಿಲ್ಲ. ಇನ್ನು ಮಾರ್ಕ್ಡ್ ನ್ಯೂಕ್ಲಿಯರ್ ಪ್ಲಿಯೋಮಾರ್ಫಿಸಮ್, ಸೊ ನ್ಯೂಕ್ಲಿಯಸ್ಸು ಜಾಸ್ತಿ ಎನ್ಲಾರ್ಜ್ ಆಗಿರುತ್ತೆ. ಇನ್ನು INC ರೇಷಿಯೋ, ನ್ಯೂಕ್ಲಿಯರ್ ಮತ್ತು ಸೈಟೋಪ್ಲಾಸ್ಮಿಕ್ ರೇಷಿಯೋ ಜಾಸ್ತಿ ಆಗಿರುತ್ತೆ. ಸೊ ನ್ಯೂಕ್ಲಿಯಸ್ ದಪ್ಪ ಆಗಿರುತ್ತೆ, ಸೈಟೋಪ್ಲಾಸಮ್ ಕಡಿಮೆ ಆಗಿರುತ್ತೆ. ಹೈಪರ್ಕ್ರೋಮ್ಯಾಟಿಕ್ ನ್ಯೂಕ್ಲಿಯೈ, ಅಬ್ನಾರ್ಮಲ್ ಮೈಟೋಸಿಸ್, ಇರ್ರೆಗ್ಯುಲರ್ ನ್ಯೂಕ್ಲಿಯರ್ ಮೆಮ್ಬ್ರೈನ್. ಸೊ ನ್ಯೂಕ್ಲಿಯರ್ ಮೆಮ್ಬ್ರೈನ್ ನಾರ್ಮಲಾಗಿ ಇರೋದಿಲ್ಲ. ಸೊ ಅಷ್ಟು ಏನಿದೆ ಸೈಟಾಲಜಿ ಆಫ್ ಎಂಡೋಮೆಟ್ರಿಯಮ್. ನೆಕ್ಸ್ಟ್ ಕ್ವಶನ್ಸ್ ಏನಿದೆ, ಅನಾಟಮಿ, ಹಿಸ್ಟಾಲಜಿ ಆ್ಯಂಡ್ ನಾರ್ಮಲ್ ಸೈಟಾಲಜಿ ಆಫ್ ಫೀಮೇಲ್ ಜೆನಿಟಲ್ ಟ್ರ್ಯಾಕ್ಟ್. ಸೊ ಅದರಲ್ಲಿ ಮೇನ್ ಇಂಪಾರ್ಟೆಂಟಾಗಿ ಡಯಾಗ್ರಾಮ್ ಬರೀಬೇಕು ಫಸ್ಟ್ ಅನಾಟಮಿಗೆ. ಸೊ ಅನಾಟಮಿ ಅಂದ್ರೇನು, ಸ್ಟಡಿ ಆಫ್ ದಿ ಸೆಲ್ಸ್ ಎಲ್ಲ ಆರ್ಗನ್ ಸ್ಟ್ರಕ್ಚರ್ ಇರ್ಬೋದು, ಅದೇನಿರುತ್ತೆ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳೋದು. ಸೊ ಅದರಲ್ಲಿ ನಾವು ಇವತ್ತು ಫೀಮೇಲ್ ಜೆನಿಟಲ್ ಟ್ರ್ಯಾಕ್ಟ್ ನೋಡ್ಕೊತೀವಿ. ಸೊ ಅದರಲ್ಲಿ 2 ಟೈಪ್ಸ್ ಬರುತ್ತೆ, ಇಂಟರ್ನಲ್ಸ್ ಆರ್ಗನ್ಸು, ಎಕ್ಸ್ಟರ್ನಲ್ಸ್ ಆರ್ಗನ್ಸು. ಎಕ್ಸ್ಟರ್ನಲ್ಸ್ ಆರ್ಗನ್ಸ್ ಫಸ್ಟ್ ನೋಡ್ಕೊಂಬಿಡೋಣ. ಎಕ್ಸ್ಟರ್ನಲ್ಸ್ ಆರ್ಗನ್ಸಲ್ಲಿ ವೋಲ್ವೋ ಬರುತ್ತೆ. ವೋಲ್ವೋದಲ್ಲಿ ಲುಬಿಯಾ ಮೇಜೋರಾ, ಲುಬಿಯಾ ಮೈನೋರಾ, ಸಿಟ್ರೋಸಿಸ್ ಮತ್ತು ವೆಸ್ಟಿಬ್ಲೂ ಇದೇನಿದ್ದಾವೆ ಇವು ಎಕ್ಸ್ಟರ್ನಲ್ ಆರ್ಗನ್ಸ್ ಆಗಿರ್ತವೆ. ಇನ್ನು ಇಂಟರ್ನಲ್ಸ್ ಆರ್ಗನ್ಸ್ ನೋಡೋದಾದರೆ ಓವರೀಸು, ಫಾಲೋಪಿಯನ್ ಟ್ಯೂಬ್, ಯೂಟ್ರಸ್ಸು, ಸರ್ವಿಕ್ಸು, ವಜೈನಾ. ಸೊ ಇಷ್ಟು ಬರುತ್ತೆ. ನೀಟಾಗಿ ಜ್ಞಾಪಕ ಇಟ್ಕೊಳ್ಳೋಣ. ಕಾರ್ಡ್ರವೇಜ್ ಇದೆ. ಓವರೀಸ್ ಏನು ಪ್ರೊಡ್ಯೂಸ್ ಮಾಡುತ್ತೆ, ಓವನ್ ಮತ್ತು ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಫಾಲೋಪಿಯನ್ ಟ್ಯೂಬ್ ಏನು ಮಾಡುತ್ತೆ, ಓವನ್ನ ಪ್ರೊಡ್ಯೂಸ್ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಯೂಟ್ರಸ್ಸು ಡ್ಯೂರಿಂಗ್ ಫೀಟಲ್ ಡೆವಲಪ್ಮೆಂಟಲ್ಲಿ ಹೆಲ್ಪ್ ಮಾಡುತ್ತೆ. ಸರ್ವಿಕ್ಸು ಲೋವರ್ ಪಾರ್ಟ್ ಆಫ್ ದಿ ಯೂಟ್ರಸ್ಸು. ವಜೈನಾ ಬರ್ತ್ ಕೆನಲಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಏನಿದೆ ಅನಾಟಮಿಗಾಯಿತು. ನೆಕ್ಸ್ಟು ಹಿಸ್ಟಾಲಜಿ ನೋಡೋದಾದರೆ ವಜೈನಾ ಏನು ಸ್ಟಾಟಿಫೈಡ್ ಕಾಮಸ್ ನಾನ್ ಕೆರಾಟಿನೈಸ್ ಎಪಿಥೆಲಿಯಲ್ ಟಿಶ್ಯೂಯಿಂದ ಆಗಿರುತ್ತೆ, ಸೆಲ್ಸಿಂದ. ಅದಾದಮೇಲೆ ಇದರಲ್ಲಿ ಗ್ಲ್ಯಾಂಡ್ಸ್ ಯಾವುದೂ ಇರೋದಿಲ್ಲ, ಗ್ಲೈಕೋಜನ್ ಜಾಸ್ತಿ ಇರುತ್ತೆ. ಸೊ ವಜೈನಾದಲ್ಲಿ ಗ್ಲೈಕೋಜನ್ ಜಾಸ್ತಿ ಇರುತ್ತೆ. ಗ್ಲೈಕೋಜನ್ನು ಗ್ಲೂಕೋಸ್ ಸ್ಟೋರೇಜ್ ಫಾರ್ಮು. ಇನ್ನು ಮಸ್ಕ್ಯುಲರ್ ಲೇಯರ್ ಪ್ಲೆಸೆಂಟ್ ಇರುತ್ತೆ. ನೆಕ್ಸ್ಟು ಸರ್ವಿಕ್ಸ್ ನೋಡೋದಾದರೆ ಎಕ್ಟೋಸರ್ವಿಕ್ಸು, ಎಂಡೋಸರ್ವಿಕ್ಸು ಮತ್ತು ಟ್ರಾನ್ಸ್ಫಾರ್ಮೇಷನ್ ಜೋನ್ 3 ಬರುತ್ತೆ ಸರ್ವಿಕ್ಸಲ್ಲಿ. ಎಕ್ಟೋಸರ್ವಿಕ್ಸ್ ಬಂದುಬಿಟ್ಟು ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ನಾನ್ ಕೆರಾಟಿನೈಸ್ ಎಪಿಥೆಲಿಯಲ್ ಸೆಲ್ಸಿಂದನೇ ಆಗಿರುತ್ತೆ. ಇನ್ನು ಎಂಡೋಸರ್ವಿಕ್ಸ್ ಬಂದುಬಿಟ್ಟು ಕಾಲಮ್ನರ್ ಸೆಲ್ಸಿಂದ ಆಗಿರುತ್ತೆ. ಇದರಲ್ಲಿ ಮ್ಯೂಕೋಸ್ ಸೆಕ್ರೀಟಿಂಗ್ ಗ್ಲ್ಯಾಂಡ್ಸು ಪ್ರೆಸೆಂಟ್ ಇರ್ತವೆ. ನೆಕ್ಸ್ಟ್ ಟ್ರಾನ್ಸ್ಫಾರ್ಮೇಷನ್ ಜೋನ್ ಏನಿದೆ ಅದನ್ನು ಜಂಕ್ಷನ್ ಆಫ್ ಸ್ಕ್ವಾಮಸ್ ಆ್ಯಂಡ್ ಕಾಲಮ್ನರ್ ಎಪಿಥೆಲಿಯಲ್ ಮೋಸ್ಟ್ ಕಾಮನ್ ಸೈಟ್ ಇನ್ ಸರ್ವೈಕಲ್ ಕಾರ್ಸಿನೋಮಾ. ಸೊ ಏನು ಜಂಕ್ಷನ್ ಇರುತ್ತಲ್ಲ ಸ್ಕ್ವಾಮಸ್ಸು ಮತ್ತು ಕಾಲಮ್ನರ್ ಎಪಿಥೆಲಿಯಲ್ದು, ಆ ಜಂಕ್ಷನ್ಗೆ ಟ್ರಾನ್ಸ್ಫಾರ್ಮೇಷನ್ ಜೋನ್ ಅಂತ ಕರೀತಾರೆ. ಆ ಝೋನು ಮೋಸ್ಟ್ ಕಾಮನ್ನಾಗಿ ಯಾವಾಗಿರುತ್ತೆ ಆ ಝೋನಲ್ಲಿ ಅಂದರೆ ಸರ್ವೈಕಲ್ ಕಾರ್ಸಿನೋಮನ್ನು ಅಲ್ಲಿಂದಲೇ ಡಿಟೆಕ್ಟ್ ಮಾಡ್ಬೋದು. ಇನ್ನು ಯೂಟ್ರಸ್ ನೋಡೋದಾದರೆ ಯೂಟ್ರಸಲ್ಲಿ ಎಂಡೋಮೆಟ್ರಿಯಮ್, ಮಯೋಮೆಟ್ರಿಯಮ್, ಪೆರಿಮೆಟ್ರಿಯಮ್ 3 ಲೇಯರ್ ಇರುತ್ತೆ. ಸೊ 3 ಲೇಯರು ಎಂಡೋಮೆಟ್ರಿಯಮ್ ಬೇಸಲ್ಲು, ಮಯೋಮೆಟ್ರಿಯಮ್ಮು ಸ್ಮೂತ್ ಮಸಲ್ಲು, ಪೆರಿಮೆಟ್ರಿಯಮ್ಮು ಸೀರಸ್ ಕವರಿಂಗ್ ಲೇಯರು. ಫಾಲೋಪಿಯನ್ ಟ್ಯೂಬ್ ಏನಿರುತ್ತೆ ಅದು ಸಿಲಿಯೇಟೆಡ್ ಕಾಲಮ್ನರ್ ಎಪಿಥೆಲಿಯಮ್ ಸೆಲ್ಲಿಂದ ಆಗಿರುತ್ತೆ. ಇನ್ನು ಓವರೀಸ್ ಬಂದುಬಿಟ್ಟು ಓವರೀಸಲ್ಲಿ 2 ಟೈಪ್ಸ್, ಓವರೀಸಲ್ಲಿ 2 ಪಾರ್ಟ್ಸು ಎಕ್ಸ್ಟ್ರಾ, ಕಾರ್ಟೆಕ್ಸು ಮತ್ತು ಮೆಡುಲಾ. ಕಾರ್ಟೆಕ್ಸಲ್ಲಿ ಓವರಿಯನ್ ಫಾಲಿಕ್ಯುಲರ್ಸ್ ಇರುತ್ತೆ, ಏನು ಓಮ್ ಸೆಕ್ರೆಟ್ ಮಾಡೋದಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅದು ಇದು ಆಳ್ಮೂಳು. ನೆಕ್ಸ್ಟು ಮೆಡುಲಾದಲ್ಲಿ ಬ್ಲಡ್ ವೆಸಲ್ಸು, ನರ್ವಸ್ ಕವರ್ ವೆಜ್, ಜರ್ಮಿನಲ್ ಎಪಿಥೆಲಿಯಮ್ ಇವೆಲ್ಲ ಮೆಡುಲಾದಲ್ಲಿರ್ತವೆ. ಇನ್ನು ನಾರ್ಮಲ್ ಸೈಟಾಲಜಿ ಆಫ್ ಫೀಮೇಲ್ ಜೆನಿಟಲ್ ಟ್ರ್ಯಾಕ್ಟ್ ನೋಡಿದ್ರೆ ವಜೈನಾ ಮತ್ತು ಸರ್ವೈಕಲ್ ಸೈಟಾಲಜಿ ಮೋಸ್ಟ್ ಕಾಮನ್ ಆಗಿ. ಅದ್ರಲ್ಲಿ ನಾರ್ಮಲ್ ಸೆಲ್ಸ್ ಯಾವ್ದು ನೋಡ್ತೀವಿ, ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೆಲಿಯಮ್ಮು, ಅದು ಲಾರ್ಜು, ಫ್ಯಾಟು, ಸ್ಮಾಲ್ ಪೆಂಕೋಟಿಕ್ ನ್ಯೂಕ್ಲಿಯಸ್ ಇರುತ್ತೆ. ಇನ್ನು ಅಬಂಡೆಂಟ್ ಸೈಟೋಪ್ಲಾಸಮ್ ಜಾಸ್ತಿ ಇರುತ್ತೆ, ನ್ಯೂಕ್ಲಿಯಸ್ ಸಣ್ಣದಾಗಿರುತ್ತೆ. ಇನ್ನು ಈಸ್ಟ್ರೋಜನ್ ಎಫೆಕ್ಟಿಂದ ಇದು ಜಾಸ್ತಿ ಕಡಿಮೆ ಆಗ್ತಕ್ಕಂಥ ಸೆಲ್ಸು ಇರುತ್ತೆ. ಇನ್ನು ಇಂಟರ್ಮೀಡಿಯೇಟ್ ಸೆಲ್ಸಲ್ಲಿ ಪಾಲಿಗ್ನೋನಲ್ ಸೆಲ್ಸ್ ಇರುತ್ತೆ, ಲಾರ್ಜರ್ ನ್ಯೂಕ್ಲಿಯಸ್ ದೆನ್ ಸೂಪರ್ಫಿಷಿಯಲ್ ಸೆಲ್ಸ್. ಸೊ ಸೂಪರ್ಫಿಷಿಯಲ್ ಸೆಲ್ಸಲ್ಲಿ ಸಣ್ಣ ಇದ್ದರೆ ಈಗ ದಪ್ಪ ಇರ್ತದೆ. ನೆಕ್ಸ್ಟ್ ಇನ್ನು ಪ್ರೊಜೆಸ್ಟರಾನ್ ಫೇಸು. ಸೊ ಏನಿದೆ ಪ್ರೊಜೆಸ್ಟರಾನು ಇದು ಎಫೆಕ್ಟ್ ಮಾಡುತ್ತೆ ಜಾಸ್ತಿ. ಇನ್ನು ಪ್ಯಾರಾಬೇಸಲ್ ಸೆಲ್ಸ್ ನೋಡೋದಾದರೆ ಸ್ಮಾಲ್ ರೌಂಡು ಲಾರ್ಜ್ ನ್ಯೂಕ್ಲಿಯಸ್ ಇರುತ್ತೆ. ಸೊ ಆ್ಯಸ್ ಇಟ್ ಈಸ್ ನಾವು ಇಂಟರ್ಮೀಡಿಯೇಟ್ಗಿಂತ ಇಲ್ಲಿ ಲಾರ್ಜ್ ನ್ಯೂಕ್ಲಿಯಸ್ ಇರುತ್ತೆ. ಸೈಟೋಪ್ಲಾಸಮ್ ಸ್ವಲ್ಪ ಇರುತ್ತೆ. ಇನ್ನು ಬೇಸಲ್ ಸೆಲ್ಸಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ನೆಕ್ಸ್ಟು ನಾರ್ಮಲ್ ಎಂಡೋಸರ್ವೈಕಲ್ ಸೆಲ್ಸ್ ಬರ್ತದೆ. ಅದರಲ್ಲಿ ಕಾಲಮ್ನರ್ ಸೆಲ್ಸು ಹನಿಕೂಮ್ ಪ್ಯಾಟರ್ನ್ ಇರುತ್ತೆ. ನಾರ್ಮಲ್ ಎಂಡೋಸರ್ವೈಕಲಲ್ಲಿ ಕಾಲಮ್ನರ್ ಸೆಲ್ಸು ಹನಿಕೂಮ್ ಪ್ಯಾಟರ್ನು, ಮ್ಯೂಕಸ್ ಪ್ರೆಸೆಂಟ್ ಇರುತ್ತೆ. ಸೊ ಇಷ್ಟು ಇದರಲ್ಲಿ ನಾರ್ಮಲ್ ಸೆಲ್ಸ್ ಬ್ಯಾಂಗ್ಳೂರ್ ನಾರ್ಮಲ್ ಇರುತ್ತೆ, ಕ್ಲೀನ್ ಬ್ಯಾಕ್ಗ್ರೌಂಡ್ ಇರುತ್ತೆ. ನೋ ಎಟಿಪಿಕಲ್ ಆ್ಯಂಡ್ ಮ್ಯಾಲಿಗ್ನೆಂಟ್ ಸೆಲ್ಸ್ ಇದರಲ್ಲಿ ಯಾವುದೂ ನೋಡಲ್ಲ, ಯಾಕೆಂದರೆ ಇದು ಬಿಕಾಸ್ ನಾರ್ಮಲ್. ಈ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು 5 ಮಾರ್ಕ್ಸ್ ಹಾರ್ಮೋನಲ್ ಸೈಟಾಲಜಿ ಆಫ್ FGT ಆ್ಯಂಡ್ ಇಂಡಿಸೀಸು. ಸೊ ಹಾರ್ಮೋನಲ್ ಸೈಟಾಲಜಿ ಅಂದರೆ
ಸ್ಟಡಿ ಆಫ್ ವಜೈನಲ್ ಆ್ಯಂಡ್ ಸರ್ವೈಕಲ್ ಎಪಿಥೀಲಿಯಲ್ ಸೆಲ್ಸ್ ಅಸೆಸ್ ದ ಎಫೆಕ್ಟ್ ಆಫ್ ಹಾರ್ಮೋನ್ಸ್. ಸೊ ಹಾರ್ಮೋನ್ಸಿಂದ ಆಗ್ತಕ್ಕಂಥ ಎಫೆಕ್ಟ್ಸ್ ಏನಿದೆ ಮತ್ತು ಸೆಲ್ಸ್ ಇನ್ಕ್ರೀಸ್ಮೆಂಟು ಡಿಕ್ರೀಸ್ಮೆಂಟ್ಸ್ ಇವನ್ನೆಲ್ಲ ಅಸೆಸ್ ಮಾಡೋದಕ್ಕೆ ನಾವು ಹಾರ್ಮೋನಲ್ ಸೈಟಾಲಜಿ ಮಾಡ್ತೀವಿ. ಸೊ ಅದರಲ್ಲಿ ಎಕ್ಸಾಂಪಲ್ಲಿ 2 ಹಾರ್ಮೋನ್ಸು, ಒಂದು ಈಸ್ಟ್ರೋಜನ್, ಇನ್ನೊಂದು ಪ್ರೊಜೆಸ್ಟೆರಾನ್. ಸೊ ಎವ್ಯಾಲ್ಯುವೇಟೆಡ್ ಮತ್ತು ಯೂಸಸ್ ಯಾವಾಗೆಲ್ಲ ಇದನ್ನ ನೋಡ್ತೀವಿ ಅಂತೇಳಿ. ಸೊ ಹಾರ್ಮೋನಲ್ ಸ್ಟೇಟಸ್ ಇನ್ ಥೆರಪಿ, ಹಾರ್ಮೋನಲ್ ಸ್ಟೇಟಸ್ ಮಾಡೋದಕ್ಕೆ ಮಾಡ್ತೀವಿ. ನೆಕ್ಸ್ಟ್ ಮೆನ್ಸ್ಟ್ರುಯಲ್ ಸೈಕಲ್ ಫೇಸ್ ಅಸೆಸ್ಮೆಂಟ್ ಮಾಡೋದಕ್ಕೆ ಮಾಡ್ತೀವಿ. ಎಂಡೋಕ್ರೈನ್ ಡಿಸಾರ್ಡರ್ಸ್ ಡಯಾಗ್ನೋಸಿಸ್ ಮಾಡೋದಕ್ಕೆ ಮಾಡ್ತೀವಿ. ಮೆನೋಫ್ಲೇಜಿಯಲ್ ಸ್ಟೇಟಸ್ನ ಕನ್ಫರ್ಮೇಷನ್ ಮಾಡೋದಕ್ಕೆ ಮಾಡ್ತಾರೆ. ನೆಕ್ಸ್ಟ್ ಇನ್ಫರ್ಟಿಲಿಟಿ ಎವ್ಯಾಲ್ಯುಯೇಷನ್ ನೋಡೋದಕ್ಕೂ ನಾವು ಹಾರ್ಮೋನಲ್ ಅಸೆಸ್ಮೆಂಟ್ ಮಾಡ್ತೀವಿ. ನೆಕ್ಸ್ಟ್ ಬೇಸಸ್ ಆಫ್ ಹಾರ್ಮೋನಲ್ ಸೈಟಾಲಜಿ. ಸೊ ವಜೈನಲ್ ಎಪಿಥೀಲಿಯಲ್ ರೆಸ್ಪಾಂಡ್ ಟು ಓವರಿಯನ್ ಹಾರ್ಮೋನ್ಸ್. ಸೊ ವಜೈನಲ್ ಎಪಿಥೀಲಿಯಂ ಟಿಶ್ಯೂ ಏನಿರುತ್ತೆ ಅದು ಓವರಿಯನ್ ಹಾರ್ಮೋನ್ಸ್ ಏನು ರಿಲೀಸ್ ಆಗುತ್ತೆ ಅದಕ್ಕೆ ರೆಸ್ಪಾನ್ಸ್ ಮಾಡುತ್ತೆ. ಸೊ ಆವಾಗ ಸೆಲ್ಸ್ ಡಿಕ್ರೀಸು ಮತ್ತು ರೆಗ್ಯುಲೇಷನ್ಸ್ಗೆ ಹೆಲ್ಪ್ ಆಗುತ್ತೆ. ರೆಗ್ಯುಲೇಷನ್ ಮಾಡ್ತಿರುತ್ತೆ ನಾರ್ಮಲಾಗಿ. ಏನಾದರೂ ಅದು ಹಾಕಿಲ್ಲ ಅಂದರೆ ಡಿಕ್ರೀಸ್ ಆಗಿರುತ್ತೆ. ಸೊ ಈಸ್ಟ್ರೋಜನ್ ಇನ್ ಮೆನ್ಸ್ಚುರೇಷನ್ ಆ್ಯಂಡ್ ಕ್ಯಾಲಿಫರೇಷನ್ ಅದರಲ್ಲಿ ಈಸ್ಟ್ರೋಜನ್ ಸೆಲ್ ಅಫೆಕ್ಟ್ ಮಾಡ್ತಾ. ಇನ್ನು ಪ್ರೊಜೆಸ್ಟೆರಾನ್ ಕೆಲಸ ಬಂದ್ಬಿಟ್ಟು ಇಂಟರ್ಮೀಡಿಯೇಟ್ ಸೆಲ್ಸು ಪ್ರಿಡಾಮಿನೆನ್ಸ್ ಇರುತ್ತೆ. ಇಂಟರ್ಮೀಡಿಯೇಟ್ ಸೆಲ್ಸ್ನ ಇದು ರೆಗ್ಯುಲೇಷನ್ಸ್ ಮಾಡ್ಕೊಳುತ್ತೆ. ಸೆಲ್ಸ್ ಇನ್ ಹಾರ್ಮೋನಲ್ ಸೈಟಾಲಜಿ. ಸೊ ಅದರಲ್ಲಿ ಪ್ಯಾರಾಬೇಸಲ್ ಸೆಲ್ಸು, ಇಂಟರ್ಮೀಡಿಯೇಟು, ಸೂಪರ್ಫಿಷಿಯಲ್ ಸೆಲ್ಸ್ ಇವೇ ಇರ್ತವೆ. ನಾರ್ಮಲಾಗಿ ಏನು ನೋಡ್ತಿರ್ತೀವಿ ಅವೇ ಇರ್ತವೆ, ಬಟ್ ಡಿಕ್ರೀಸ್ ಆಗ್ತಿರ್ತವೆ ಅಷ್ಟೇ. ಸೊ ಅದು ಬಂದುಬಿಟ್ಟು ಪ್ಯಾರಾಬೇಸಲ್ ಸೆಲ್ಸ್ ಬಂದುಬಿಟ್ಟು ಈಸ್ಟ್ರೋಜನ್ ಎಫೆಕ್ಟಿಂದ ಡಿಕ್ರೀಸ್ ಆದರೆ ಪ್ಯಾರಾಬೇಸಲ್ ಸೆಲ್ಸ್ ಅಫೆಕ್ಟ್ ಆಗುತ್ತೆ. ಇನ್ನು ಇಂಟರ್ಮೀಡಿಯೇಟ್ ಸೆಲ್ಸ್ಗೆ ಪ್ರೊಜೆಸ್ಟೆರಾನ್ ಸೆಲ್ಸ್ ಅಫೆಕ್ಟ್ ಮಾಡುತ್ತೆ. ಸೂಪರ್ಫಿಷಿಯಲ್ ಸೆಲ್ಸ್ಗೂ ಈಸ್ಟ್ರೋಜನ್ನೇ ಅಫೆಕ್ಟ್ ಮಾಡುತ್ತೆ, ಡಾಮಿನೆನ್ಸ್. ಇನ್ನು ಹಾರ್ಮೋನ್ಸು ನಾರ್ಮಲಾಗಿ ಒಂದು ಟ್ಯಾಬ್ಲೆಟ್ ಕಾಲಮು. ಈಸ್ಟ್ರೋಜನ್ ಬಂದುಬಿಟ್ಟು ಸೂಪರ್ಫಿಷಿಯಲ್ ಸೆಲ್ಸು. ಈಸ್ಟ್ರೋಜನ್ ಏನಾದರೂ ರೈಸ್ ಆದರೆ ಕನ್ಫರ್ಮ್ಡ್ ಸೂಪರ್ಫಿಷಿಯಲ್ ಸೆಲ್ಸ್ ಇರುತ್ತೆ. ನೆಕ್ಸ್ಟು ಪ್ರೊಜೆಸ್ಟೆರಾನ್ ಬಂದುಬಿಟ್ಟು ಇಂಟರ್ಮೀಡಿಯೇಟ್ ಸೆಲ್ಸಲ್ಲಿ. ಲೋ ಈಸ್ಟ್ರೋಜನ್ ಬಂದುಬಿಟ್ಟು ಪ್ಯಾರಾಬೇಸಲ್ ಸೆಲ್ಸಲ್ಲಿ. ಲೋ ಈಸ್ಟ್ರೋಜನ್ಸ್ ಇದ್ದರೆ ಪ್ಯಾರಾಬೇಸಲ್ ಸೆಲ್ಸ್ ಇನ್ಕ್ರೀಸ್ ಆಗಿರುತ್ತೆ. ನೆಕ್ಸ್ಟು ಸೈಟಾಲಜಿಕಲ್ ಇಂಡಿಸೀಸ್ ನೋಡೋದಾದರೆ ಇದೇ ಕ್ವಶನ್ಸಲ್ಲಿ. ಸೊ ಕ್ವಾಂಟಿಟೇಟಿವ್ ಮೆಥಡ್ಸ್ ಅಸೆಸ್ಮೆಂಟ್ ಆಫ್ ಇನ್ಫ್ಲುಯೆನ್ಸ್ಡ್ ಬೇಸ್ಡ್ ಸೆಲ್ ಟೈಪ್ಸ್. ಸೊ ಇದರಲ್ಲಿ ಅದು ಕ್ವಾಲಿಟೇಟಿವ್ ಆಯಿತು, ಅಂದರೆ ಇದೆಯೋ ಇಲ್ವೋ ಅಂತ ನೋಡೋದಕ್ಕೆ ಹಾರ್ಮೋನಲ್ ಅಸೆಸ್ಮೆಂಟ್ ಆಯಿತು. ಎಷ್ಟಿದೆ ಅಂತ ನೋಡೋದಕ್ಕೆ ನಾವು ಸೈಟಾಲಜಿಕಲ್ ಇಂಡಿಸೀಸ್ನ ನೋಡ್ತೀವಿ. ಸೊ ಅದರಲ್ಲಿ ಒಂದು ಮೆಚುರೇಷನ್ ಇಂಡೆಕ್ಸು, ಇನ್ನೊಂದು ಕ್ಯಾರಿಯೋಪೆಂಕೋಟಿಕ್ ಇಂಡೆಕ್ಸ್ ಅನ್ನೋದು 2 ಮೇಜರು. ಅದರಲ್ಲಿ ಬಿಟ್ಟರೆ ನೆಕ್ಸ್ಟು ಯೂಸ್ನೋಫಿಲಿಕ್ ಇಂಡೆಕ್ಸ್ ಬರುತ್ತೆ ಮತ್ತು ಫೋಲ್ಡಿಂಗ್ ಇಂಡೆಕ್ಸ್ ಬರುತ್ತೆ. ಸೊ 2 ಮೆನ್ಷನ್ ಮಾಡಿದ್ರೆ ಸಾಕು. ಮೆನ್ಸ್ಟ್ರುಯಲ್ ಸೈಕಲ್ಸ್ ನೋಡಿದರೆ ಪರ್ಸೆಂಟೇಜ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಸೂಪರ್ಫಿಷಿಯಲ್ ಸೆಲ್ಸ್ ಇಷ್ಟು, ಪ್ಯಾರಾಬೇಸಲ್ ಸೆಲ್ಸ್ ಇಷ್ಟು, ಬೇಸಲ್ ಸೆಲ್ ಎಷ್ಟು ಅಂತೇಳಿ ನೋಡೋದಕ್ಕೆ ಅಸೆಸ್ಮೆಂಟ್. ಎಕ್ಸಾಂಪಲ್ ಸೂಪರ್ಫಿಷಿಯಲ್ ಸೆಲ್ಸು, ಪ್ಯಾರಾಬೇಸಲ್ ಸೆಲ್ಸು, ಬೇಸಲ್ ಸೆಲ್ಸು ಇವನ್ನೆಲ್ಲ ಎಷ್ಟಿದೆ ಅಂತ ನೋಡೋದಕ್ಕೆ ಇಂಟರ್ಪ್ರಿಟೇಷನ್ 0, 60, 40 ಅಂತೇಳಿ. ಇಂಟರ್ಪ್ರಿಟೇಷನ್ ನೋಡಿದರೆ ಇಷ್ಟು ನಾರ್ಮಲ್ ಆಗಿದ್ದರೆ ಸೂಪರ್ಫಿಷಿಯಲ್ ಸೆಲ್ಸು, ನಾರ್ಮಲ್ ಆಗಿದ್ದರೆ ಪ್ರೊಜೆಸ್ಟೆರಾನು ಇಂಟರ್ಮೀಡಿಯೇಟ್ ಸೆಲ್ಸ್ಗೆ. ಈಸ್ಟ್ರೋಜನ್ ಏನಾದರೂ ಲೋ ಆದರೆ ಪ್ಯಾರಾಬೇಸಲ್ ಸೆಲ್ ಜಾಸ್ತಿ ಇರುತ್ತೆ ನಾರ್ಮಲಾಗಿ. ಇನ್ನು ನೆಕ್ಸ್ಟು ಕ್ಯಾರಿಯೋಪೆಂಕೋಟಿಕ್ ಸೆಲ್ಸ್ ನೋಡಿದರೆ ಇಂಡೆಕ್ಸ್ ನೋಡಿದರೆ ಪರ್ಸೆಂಟೇಜ್ ಆಫ್ ಸೂಪರ್ಫಿಷಿಯಲ್ ಸೆಲ್ಸ್ ವಿತ್ ಪ್ಯಾಂಕೋಟಿಕ್ ಸೆಲ್ಸ್ ಏನಿದೆ ಸೂಪರ್ಫಿಷಿಯಲ್ಸಿಂದ ಪ್ಯಾಂಕೋಟಿಕ್ ಸೆಲ್ಸ್ ಜೊತೆ ಕಂಪೇರ್ ಮಾಡಿ ಎಷ್ಟಿದೆ ಅಂತ ನೋಡೋದು. ಸೊ ಅದರಲ್ಲಿ ಒಂದು ಫಾರ್ಮುಲಾ ಬರುತ್ತೆ, ಸೂಪರ್ಫಿಷಿಯಲ್ ಸೆಲ್ಸ್ ವಿತ್ ಪ್ಯಾಂಕೋಟಿಕ್ ಸೆಲ್ಸ್ ಡಿವೈಡೆಡ್ ಬೈ ಟೋಟಲ್ ಸೂಪರ್ಫಿಷಿಯಲ್ ಸೆಲ್ಸ್ ಇಂಟು 100 ಅಂತೇಳಿ. ಅಷ್ಟು ಹಾಕಿ ಎಷ್ಟಿದ್ರೆ ನೋಡ್ಬೋದು. ಇನ್ಕ್ರೀಸ್ ಏನಾದರೂ ಆಗಿದ್ದರೆ ಈಸ್ಟ್ರೋಜನ್ ಲೆವೆಲ್ ಜಾಸ್ತಿ ಇರುತ್ತೆ. ಇಫ್ ಇನ್ ಕೇಸ್ ಸೆಲ್ಸ್ ಏನಾದರೂ ಡಿಕ್ರೀಸ್ ಆಗಿದೆ ಲೋ ಈಸ್ಟ್ರೋಜನ್ ಲೆವೆಲ್ ಇರುತ್ತೆ. ಇವೆರಡು ಮೆನ್ಷನ್ ಮಾಡಿಕೊಂಡ್ರೆ ಸಾಕು. ಅದನ್ನು ಬಿಟ್ಟರೆ ಇನ್ನು ಲಾಸ್ಟ್ ಕ್ವಶನ್ 3 ಮಾರ್ಕ್ಸಿಂದು ರೇಡಿಯೇಷನಲ್ ಚೇಂಜಸ್ ಆಫ್ ಸರ್ವೈಕಲ್ ಸೈಟಾಲಜಿ ಅಂತೇಳಿ. ಅಂದರೆ ನಾವೀಗ ಪೇಷಂಟ್ಗೆ ಎಲ್ಲ ಇದನ್ನು ಕೊಟ್ಟಿರ್ತಾರೆ ಟ್ರೀಟ್ಮೆಂಟು, ರೇಡಿಯೇಷನ್ ಕೊಟ್ಟಾದಮೇಲೆ ಏನೇನೆಲ್ಲ ಚೇಂಜಸ್ ಆಗ್ಬೋದು ಸೆಲ್ಸಲ್ಲಿ ಮತ್ತು ಇದ್ರ ಸರ್ವೈಕಲ್ ಕ್ಯಾನ್ಸರ್ಸ್ಗೆ ಟ್ರೀಟ್ಮೆಂಟ್ ಕೊಟ್ಟಾದಮೇಲೆ ರೇಡಿಯೋಥೆರಪಿಲಿ ಅದು ನೋಡಿದರೆ ಕ್ಲಿನಿಕಲ್ ಫೀಚರ್ಸು ನ್ಯೂಕ್ಲಿಯರ್ ಚೇಂಜಸ್ ಇರ್ಬೋದು. ನ್ಯೂಕ್ಲಿಯರ್ ಚೇಂಜಸ್ ಏನೇನಾಗುತ್ತೆ ಅಂದರೆ ನ್ಯೂಕ್ಲಿಯರ್ ಚೇಂಜಸ್ಸು, ನೆಕ್ಸ್ಟು ನ್ಯೂಕ್ಲಿಯರ್ ಕ್ರೊಮ್ಯಾಟಿನ್ ಕೂಡ ಚೇಂಜಸ್ ಅಫೆಕ್ಟ್ ಆಗುತ್ತೆ. ಇನ್ನು ಮಲ್ಟಿ ನ್ಯೂಕ್ಲಿಯೇಟೆಡು, ಸೊ ನ್ಯೂಕ್ಲಿಯಸ್ಸು ಜಾಸ್ತಿ ಆಗ್ಬೋದು ಅಥವಾ ಜಾಯಿಂಟ್ ಸೆಲ್ ಅಂತ ಕೂಡ ಕರೀತಾರೆ. ಇನ್ನು ನ್ಯೂಕ್ಲಿಯರ್ ವ್ಯಾಕ್ಯುಲೇಷನ್ಸು, ಸೊ ಅಲ್ಲೆಲ್ಲ ವ್ಯಾಕ್ಯೂಲ್ಸ್ ಥರ ನ್ಯೂಕ್ಲಿಯರ್ ಬಬಲ್ಸ್ ಥರನೂ ಫಾರ್ಮೇಷನ್ ಆಗೋದಿರ್ಬೋದು. ಇನ್ನು ನ್ಯೂಕ್ಲಿಯಸಲ್ಲಿ ಸೈಟೋಪ್ಲಾಸ್ಮಿಕ್ ಚೇಂಜಸ್ ಆಗ್ಬೋದು. ಡೆನ್ಸ್ ಸೈಟೋಪ್ಲಾಸಮು, ಇರ್ರೆಗ್ಯುಲರ್ ಸೆಲ್ಸ್ ಔಟ್ಲೈನ್. ಇನ್ನು ಬ್ಯಾಕ್ಗ್ರೌಂಡಲ್ಲಿ ನೆಕ್ರೋಟಿಕ್ ಡೆಬ್ರಿಸ್, ಇನ್ಫ್ಲಮೇಷನ್ ಸೆಲ್ಸ್ ಇವನ್ನೆಲ್ಲ ನೋಡ್ತೀವಿ. ಇಂಪಾರ್ಟೆನ್ಸ್ ಬಂದ್ಬಿಟ್ಟು ಮಸ್ಟ್ ಬಿ ಡಿಫ್ರೆನ್ಷಿಯೇಟೆಡ್ ಫ್ರಮ್ ದಿ ರಿಕರೆನ್ಸ್ ಆಫ್ ದಿ ಮ್ಯಾಲಿಗ್ನೆನ್ಸಿ. ಏನು ಟ್ರೀಟ್ಮೆಂಟ್ ಕೊಟ್ಟಾದಮೇಲೆ ಎಷ್ಟು ಮಟ್ಟಿಗೆ ಇವರು ರಿಕವರಿ ಆಗೋ ಚಾನ್ಸಸ್ ಇದೆ ಅಂತ ನೋಡೋದಕ್ಕೆ ಮ್ಯಾಲಿಗ್ನೆನ್ಸಿಯಿಂದ ಇದೊಂದು ಮೆಥಡು. ನೆಕ್ಸ್ಟ್ ಇನ್ನು ರೇಡಿಯೇಷನ್ ಏಟಿಪಿಕಲ್ ಶೋಸ್. ಸೊ ರೇಡಿಯೇಷನ್ ಮಾಡಿದಾಗ ಏನೇನು ನೋಡ್ಬೋದು ಅಂದರೆ ಸ್ಮೂತ್ ನ್ಯೂಕ್ಲಿಯರ್ ಔಟ್ಲೈನ್. ಸೊ ಸೆಲ್ಸ್ದು ಸ್ಮೂತ್ ನ್ಯೂಕ್ಲಿಯರ್ ಔಟ್ಲೈನ್ ಇದೆಯಾ ಇಲ್ವ ಅಂತ ನೋಡ್ಬೋದು, ಅಂದರೆ ಸೆಲ್ಸ್ ನಾರ್ಮಲಿ ಬರ್ತಾ ಇದೆಯಲ್ವ ಅಂತ. ಇನ್ನು ನೋ ಅಬ್ನಾರ್ಮಲ್ ಮೈಟೋಸಿಸ್, ಸೊ ಸೆಲ್ಸ್ ಮಲ್ಟಿಪ್ಲಿಕೇಶನ್ ಆಗ್ತಿದೆಯೋ ಇಲ್ವ ಅಂತಂದು ಅಸೆಸ್ಮೆಂಟ್ ಮಾಡೋದಕ್ಕೂ
ಗೊತ್ತಾಗುತ್ತೆ. ಇಷ್ಟು ಏನಿದೆ ಫೀಮೇಲ್ ಜನರಲ್ ಟ್ರ್ಯಾಕ್ಟು. ಸೊ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.